ಇಲ್ಲ ಮಹಾಮಂತ್ರಿಗಳೇ, ಇದು ಮಾತ್ರ ಸಾಧ್ಯವಿಲ್ಲ. ರಾಮಚಂದ್ರ ಕೂಡಬೇಕಾದ ಸಿಂಹಾಸನದಲ್ಲಿ ಭರತ ಕೂಡಬಾರದು. ಲಕ್ಷ್ಮಣ, ನಿನ್ನಲ್ಲಿರುವ ಆಕ್ರೋಶ ಭಾವನೆಯೇ ರಾಜ್ಯದ ಪ್ರಜೆಗಳಲ್ಲಿಯೂ ಇದೆ. ಆದರೆ ರಾಮನಿಗೆ ವನವಾಸ ಹೇಗೆ ಅನಿವಾರ್ಯವೋ ಭರತನಿಗೆ ಪಟ್ಟಾಭಿಷೇಕವೂ ಅನಿವಾರ್ಯ. ಇಲ್ಲ ಮಹಾಮಂತ್ರಿಗಳೇ, ರಾಮಚಂದ್ರ ಕೂಡಬೇಕಾದ ಸಿಂಹಾಸನದಲ್ಲಿ ಭರತ ಕೂಡುವುದನ್ನು ನಾನು ಸಹಿಸುವುದಿಲ್ಲ. ಆದರೆ ಅದನ್ನು ತಡೆಯುವವರು ಯಾರು? ಹೌದು ಮಂತ್ರಿಗಳೇ, ಅದು ರಾಮನಿಗೆ ಇಷ್ಟವಿಲ್ಲ. ಅದನ್ನು ತಡೆಯುವುದಕ್ಕೆ ಅವನು ಬಿಡುವುದೂ ಇಲ್ಲ. ತನ್ನ ವನವಾಸಕ್ಕೆ ತಂದೆಯ ಆಜ್ಞೆಯಾದಂತೆ ಭರತ ಯುವರಾಜನಾಗುವುದು ತಂದೆಯ ಆಜ್ಞೆ ಎಂದು ಭಾವಿಸುತ್ತಾನೆ. ಆದರೆ ಅದನ್ನು ನೋಡಲು ನಾನು ಮಾತ್ರ ಇಲ್ಲಿರುವುದಿಲ್ಲ. ನೀನಿರುವುದಿಲ್ಲ ಎಂದರೆ ನೀನಿಲ್ಲಿಗೆ ಹೋಗುವೆ ಲಕ್ಷ್ಮಣ? ನಾನು ರಾಮನೊಂದಿಗೆ ವನವಾಸಕ್ಕೆ ಹೋಗುತ್ತೇನೆ. ಲಕ್ಷ್ಮಣ, ನೀನೇಕೆ ವನವಾಸಕ್ಕೆ ಹೋಗಬೇಕು? ರಾಮಚಂದ್ರನಿಲ್ಲದ ಕೊರತೆಯನ್ನು ನೀನು ತುಂಬಬೇಕಲ್ಲವೇ? ರಾಮನಿಲ್ಲದ ಕೊರತೆಯನ್ನು ತುಂಬುವವರು ಯಾರಿದ್ದಾರೆ ಮಹಾಮಂತ್ರಿಗಳೇ? ರಾಮನಿಲ್ಲದ ಲಕ್ಷ್ಮಣ ಒಬ್ಬ ಅಸಹಾಯಕ ಪಾಮರ. ಅವನು ಇದ್ದರೂ ಒಂದೇ, ಇಲ್ಲದಿದ್ದರೂ ಒಂದೇ. ಹೌದು ಮಂತ್ರಿಗಳೇ, ನಾನು ನನ್ನ ಪ್ರಿಯ ಸಹೋದರ, ದೈವ, ಬಂಧು ಎಲ್ಲವೂ ಆದ ರಾಮನೊಂದಿಗೆ ವನವಾಸಕ್ಕೆ ಹೋಗಿ ಅವನೊಂದಿಗೆ ಹಿಂದಿರುಗಿ ಬರುತ್ತೇನೆ. ಇದಕ್ಕೆ ರಾಮಚಂದ್ರನು ಒಪ್ಪುವನೇ? ಒಪ್ಪಿಸುತ್ತೇನೆ, ಖಂಡಿತ ಒಪ್ಪಿಸುತ್ತೇನೆ. ಅಯ್ಯೋ ವಿಧಿಯೇ, ರಾಮ ಲಕ್ಷ್ಮಣರಿಲ್ಲದ ಅಯೋಧ್ಯೆಯ ಗತಿ ಏನು? ಮಹಾರಾಣಿಯವರೇ, ಕ್ಷಮಿಸಿ. ನೀವು ಹೀಗೆ ಒಡವೆಗಳನ್ನೆಲ್ಲ ತೆಗೆಯುವುದನ್ನು ನನ್ನಿಂದ ನೋಡಲಾಗುತ್ತಿಲ್ಲ. ನನ್ನ ಪ್ರಿಯ ಪುತ್ರ ರಾಮನೇ ಈ ಅರಮನೆಯ ವೈಭೋಗವನ್ನೆಲ್ಲ ತ್ಯಜಿಸಿ ಅರಣ್ಯಕ್ಕೆ ಹೊರಟು ನಿಂತಿರುವಾಗ ನನಗೇಕೆ ಬೇಕು ಈ ಅಲಂಕಾರಗಳೆಲ್ಲ? ಬೇಡ, ಇದಾವುದು ನನಗೆ ಬೇಡ. ಮಹಾರಾಣಿ, ನೀವು ಪಟ್ಟದ ರಾಣಿ. ಪಟ್ಟ? ಯಾವ ಪಟ್ಟ ಸಖಿ? ಪಟ್ಟವನ್ನು ಏರಬೇಕಾದ ನನ್ನ ಪುತ್ರನೇ ಆ ಸ್ಥಾನವನ್ನು ತೃಣವಾಗಿ ಭಾವಿಸಿ ಅರಣ್ಯಕ್ಕೆ ಹೊರಟು ನಿಂತಿದ್ದಾನೆ. ನಾನು ಪಟ್ಟದ ರಾಣಿ ಎಂಬ ಹೆಸರನ್ನು ಹೊತ್ತು ಈ ಅರಮನೆಯಲ್ಲಿರಬೇಕೆ? ಬೇಡ, ಇದಾವುದು ನನಗೆ ಬೇಡ. ತೆಗೆದುಕೊಂಡು ಹೋಗು. ನೀವು ಬಿಟ್ಟು ಹೋದರೆ ನಾನು ಪ್ರಾಣ ತ್ಯಾಗ ಮಾಡುವುದು ಸತ್ಯ. ಬೇಡ ದೇವಿ, ಬೇಡ. ಪ್ರಾಣ ಬಿಡುವ ಮಾತನಾಡಬೇಡ. ನಾನದನ್ನು ಸಹಿಸಲಾರೆ. ಹಾಗಾದರೆ ನನ್ನನ್ನು ನಿಮ್ಮೊಂದಿಗೆ ಕರೆದುಕೊಂಡು ಹೋಗಿ. ನೀವು ನನ್ನ ಜೊತೆಯಲ್ಲಿ ಇರುವಾಗ ಆ ದೇವತೆಗಳ ಒಡೆಯನಾದ ದೇವೇಂದ್ರನು ಭಯಪಡಿಸಲಾರ. ದೇವಿ, ನೀನೇಕೆ ನನ್ನ ಮಾತುಗಳನ್ನು ಅರ್ಥ ಮಾಡಿಕೊಳ್ಳುತ್ತಿಲ್ಲ? ಮಿಥಿಲೆಯಲ್ಲಿ ಸುಖದ ಸುಪ್ಪತ್ತಿಗೆಯಲ್ಲಿ ಬೆಳೆದ ನಿನ್ನನ್ನು ಕಠಿಣವಾದ ಅರಣ್ಯವಾಸಕ್ಕೆ ಹೇಗೆ ಕರೆದುಕೊಂಡು ಹೋಗಲಿ? ನಿಮ್ಮ ಮಾತು ನಿಜ ಸ್ವಾಮಿ. ಮಿಥಿಲೆಯಲ್ಲಿ ತಂದೆ ತಾಯಿಯರ ಅಪಾರ ಅಕ್ಕರೆಯಲ್ಲಿ ಸುಖವಾಗಿ ಬೆಳೆದದ್ದು ನಿಜ. ಆದರೆ ಮಿಥಿಲೆಯಲ್ಲಿ ನಾನು ಇದ್ದಾಗ ನನಗೆ ಅರಣ್ಯವಾಸದ ಯೋಗವಿದೆ ಎಂದು ಬ್ರಾಹ್ಮಣರು ಹೇಳಿದ್ದರು. ಯಾರೋ ಎಂದೋ ಯಾವುದೋ ಕಾರಣಕ್ಕೆ ಹೇಳಿದ ಮಾತುಗಳನ್ನೇ ಪರಮ ಸತ್ಯವೆಂದು ಭಾವಿಸಿ ಅರಣ್ಯಕ್ಕೆ ಹೋಗುವುದು ಅವಿವೇಕ.
ಇದು ಅವಿವೇಕವಲ್ಲ ಸ್ವಾಮಿ. ನನ್ನ ಪತಿವ್ರತ ಧರ್ಮ ಪಾಲನೆಗೆ ಅಡ್ಡಿಯಾಗಬೇಡಿ. ನಿಮ್ಮನ್ನು ಅಗಲಿ ನಾನು ಒಂದು ಕ್ಷಣನೂ ಬದುಕಲಾರೆ. ನಿಮ್ಮ ಪ್ರೀತಿಯ ಆಸರೆಯಲ್ಲಿ ಅರಣ್ಯವಾಸದಲ್ಲಿ ಸ್ವರ್ಗವನ್ನು ಕಾಣುತ್ತೇನೆ. ದಯಮಾಡಿ ಒಪ್ಪಿಕೊಳ್ಳಿ. ಊರ್ಮಿಳೆ, ಸ್ವಾಮಿ ಬಂದಿರಾ? ಪಾನೀಯವನ್ನು ಕೊಡಲೆ? ಬೇಡ ಊರ್ಮಿಳೆ. ವನವಾಸದಲ್ಲಿ ಪಾನೀಯವನ್ನು ಯಾರು ಕೊಡುತ್ತಾರೆ? ದೇವರೇ, ಇವರ ಮಾತುಗಳನ್ನು ಕೇಳುತ್ತಿದ್ದರೆ ನನ್ನ ಭಯ ನಿಜವಾಗುತ್ತದೆ ಎನಿಸುತ್ತಿದೆ. ಊರ್ಮಿಳೆ, ನಿನಗೊಂದು ಮುಖ್ಯವಾದ ವಿಚಾರ ತಿಳಿಸಬೇಕು. ತಿಳಿಸಿ ಸ್ವಾಮಿ. ಅದು ನನ್ನ ನಿರ್ಧಾರ. ಅದನ್ನು ನಿನಗೆ ತಿಳಿಸುವುದು ನನ್ನ ಕರ್ತವ್ಯ. ಆದರೆ ನೀನು ಅದಕ್ಕೆ ಅಡ್ಡಿ ಮಾಡಬಾರದು. ಇಲ್ಲ ಸ್ವಾಮಿ, ಅದೇನೆಂದು ಹೇಳಿ. ನಾನು ನನ್ನ ಸಹೋದರ ರಾಮಚಂದ್ರನ ಜೊತೆ ವನವಾಸಕ್ಕೆ ತೆರಳಲು ನಿರ್ಧರಿಸಿದ್ದೇನೆ. ಸಹೋದರನನ್ನು ಅನುಸರಿಸಿ ನಡೆಯುವುದೇ ನನ್ನ ಜೀವನದ ಆದರ್ಶ. ಕಾಡಾದರೂ ಸರಿ, ನಾಡಾದರೂ ಸರಿ. ಊರ್ಮಿಳೆ, ಸ್ವಾಮಿ. ಏಕೆ ಸುಮ್ಮನಾದೆ? ಏನು ಯೋಚನೆ? ಏನೂ ಇಲ್ಲ ಸ್ವಾಮಿ. ನನ್ನ ನಿರ್ಧಾರದಿಂದ ನಿನಗೆ ಬೇಸರವಾಗಿದೆಯೇ? ಇಲ್ಲ ಸ್ವಾಮಿ, ನಿಮ್ಮ ನಿರ್ಧಾರವೇ ನನ್ನ ನಿರ್ಧಾರ. ಅಬ್ಬಾ, ಈಗ ಸಮಾಧಾನವಾಯಿತು. ನನ್ನ ನಿರ್ಧಾರವನ್ನು ಕೇಳಿ ಎಲ್ಲಿ ದುಃಖ ಪಡುತ್ತಾ ಅಡ್ಡಿಪಡಿಸುವೆಯೋ ಎಂದು ಹೆದರಿದ್ದೆ. ಆದರೆ ಊರ್ಮಿಳೆ, ನೀನು ಆದರ್ಶ ಸತಿ. ಪತಿಯ ನಿರ್ಧಾರವನ್ನು ಬೆಂಬಲಿಸಿ ನೀನು ಹಿರಿಯಳಾದೆ. ನಿನ್ನ ಸಂಯಮ ಬಹಳ ದೊಡ್ಡದು. ಅಬ್ಬಾ, ಈಗ ಸಹೋದರನ ಅನುಮತಿ ಪಡೆಯುವುದಷ್ಟೇ ಉಳಿದಿದೆ. ಊರ್ಮಿಳೆ, ಇಂದಿನ ಸಂಯಮ ದೃಢಚಿತ್ತ ಸದಾ ಹೀಗೆ ಇರಲಿ. ನಾನು ಬರುತ್ತೇನೆ. ಸ್ವಾಮಿ, ನಿಮ್ಮ ವಿಯೋಗದಿಂದ ನಾನು ಎಷ್ಟು ಸಂಕಟ ಪಡುತ್ತೇನೆಂದು ನೀವು ಯೋಚಿಸಲಿಲ್ಲವಲ್ಲ. ವನವಾಸ ರಾಮಚಂದ್ರರಿಗಲ್ಲ, ಹತಭಾಗ್ಯೆಯಾದ ಈ ಊರ್ಮಿಳೆಗೆ. ಸ್ವಾಮಿ, ನನ್ನ ದೃಢವಾದ ಮಾತನ್ನು ಕೇಳಿ. ನೀವು ನನ್ನನ್ನು ನಿಮ್ಮ ಜೊತೆಯಲ್ಲಿ ಕರೆದುಕೊಂಡು ಹೋಗಲೇಬೇಕು. ಅದು ನಿಮ್ಮ ಧರ್ಮ. ಆ ಧರ್ಮ ಪಾಲನೆಯು ನಿಮ್ಮ ಕರ್ತವ್ಯ. ಒಂದು ವೇಳೆ ನೀವು ನನ್ನನ್ನು ತಿರಸ್ಕರಿಸಿ ನೀವೊಬ್ಬರೇ ಅರಣ್ಯವಾಸಕ್ಕೆ ಹೋದರೆ ನಾನು ಅಗ್ನಿ ಪ್ರವೇಶ ಮಾಡುತ್ತೇನೆ. ಇದು ನಿಶ್ಚಯ, ನಿಶ್ಚಯ, ನಿಶ್ಚಯ. ದೇವಿ,
ಮತ್ತೆ ಮತ್ತೆ ಪ್ರಾಣ ತ್ಯಜಿಸುವ ಮಾತುಗಳನ್ನೇಕೆ ಆಡುತ್ತೀಯ? ನೀನು ನಿನ್ನ ಪ್ರಾಣ ತ್ಯಾಗ ಮಾಡಿದರೆ ನನ್ನ ಪ್ರಾಣ ಉಳಿದುಕೊಳ್ಳುತ್ತದೆ ಎಂದು ಅಂದುಕೊಂಡಿದ್ದೀಯ? ಅಥವಾ ನನ್ನ ಸಹವಾಸ ನಿಮಗೆ ಸಾಕಾಗಿದೆಯೇ? ಇಲ್ಲ ಸೀತೆ, ನಿನ್ನ ಸಹವಾಸಕ್ಕಿಂತ ಪ್ರಿಯವಾದದ್ದು ಈ ಜಗತ್ತಿನಲ್ಲಿ ಬೇರೆ ಯಾವುದೂ ಇಲ್ಲ. ಹಾಗಾದರೆ ನನ್ನ ಪ್ರಿಯವಾದ ಸಹವಾಸವನ್ನು ಏಕೆ ದೂರ ಮಾಡುತ್ತೀರಿ? ನೀವು ನನ್ನನ್ನು, ನಾನು ನಿಮ್ಮನ್ನು ಅಗಲಿರುವುದು ಅರಣ್ಯವಾಸಕ್ಕಿಂತ 1000 ಪಟ್ಟು ಕಷ್ಟಕರ ಸ್ವಾಮಿ. ನಿಮಗೂ ಬೇಡ, ನನಗೂ ಬೇಡ. ನನಗಂತೂ ನೀವಿಲ್ಲದ ಈ ಅರಮನೆಯಲ್ಲಿ ವಿರಹದಿಂದ ಸಂಕಟ ಪಡುವುದನ್ನು ಊಹಿಸಿಕೊಳ್ಳಲು ಸಾಧ್ಯವೇ ಇಲ್ಲ ಸ್ವಾಮಿ. ದೇವಿ, ಸುಮಧುರವಾದ ನಿನ್ನ ವ್ಯಕ್ತಿತ್ವದಲ್ಲಿ ಇಂಥ ಕಠಿಣವಾದ ನಿರ್ಧಾರವಿರಬಹುದೆಂದು ನಾನೆಂದೂ ಅಂದುಕೊಂಡಿರಲಿಲ್ಲ. ಅದಕ್ಕೆ ಕಾರಣ ನನಗೆ ನಿಮ್ಮ ಮೇಲಿರುವ ದೃಢವಾದ ಪ್ರೇಮ, ಅಷ್ಟೇ ಅಚಲವಾದ ಭಕ್ತಿ ಇದೆ. ಭಗವಂತನ ಪಾದ ಮೂಲಗಳಲ್ಲಿ ಕರಗಿ ಹೋಗಲು ಬಯಸುವ ಭಕ್ತನಂತೆ ನಾನು ನಿಮ್ಮ ಪವಿತ್ರ ಪಾದಗಳಲ್ಲಿ ಜನ್ಮ ಸಾರ್ಥಕ ಮಾಡಿಕೊಳ್ಳುತ್ತೇನೆ. ದಯಮಾಡಿ ನನ್ನ ಬೇಡಿಕೆಯನ್ನು ಮನ್ನಿಸಿ. ಮಹಾಪ್ರಭುಗಳಿಗೆ ಪ್ರಣಾಮಗಳು. ಓ ಸುಮಂತ್ರಳೆ, ಕುಳಿತುಕೊಳ್ಳಿ. ಪ್ರಭು, ಏಕೆ ಸುಮಂತ್ರಳೆ, ಏಕೆ ಸುಮ್ಮನಾದಿರಿ? ಹಿಂಜರಿಯುತ್ತಿರುವುದಲ್ಲ ಏಕೆ ಹೇಳಿ? ಈಗಾಗಲೇ ನೋವಿನಿಂದ ಜರ್ಜರಿತವಾಗಿರುವ ನಿಮ್ಮ ಮನಸ್ಸಿಗೆ ಮತ್ತಷ್ಟು ನೋವನ್ನು ಉಂಟು ಮಾಡುವ ಒಂದು ವಿಚಾರವನ್ನು ಹೇಳಬೇಕಾಗಿದೆ. ಕೈಕೇಯಿ ಕೊಟ್ಟಿರುವ ನೋವಿಗಿಂತಲೂ ಕ್ರೂರವಾದ ನೋವು ಇನ್ನೇನಿರಲು ಸಾಧ್ಯ? ರಾಮನ ವಿಯೋಗದಿಂದ ಉಂಟಾಗಿರುವ ಸಂಕಟಕ್ಕಿಂತ ಇನ್ನೂ ಹೆಚ್ಚು ಸಂಕಟ ಬರಲು ಸಾಧ್ಯವೇ? ಬೆಂಕಿಯಲ್ಲಿ ಬೆಂದಿರುವವನಿಗೆ ಬಿಸಿಲೇನು ಮಾಡಲು ಸಾಧ್ಯ ಹೇಳಿ? ಅದೇನು ಪ್ರಭು, ರಾಮನ ವಿಯೋಗದಿಂದ ತಮಗೆ ಎಷ್ಟು ದುಃಖ ಉಂಟಾಗಿದೆಯೋ ಲಕ್ಷ್ಮಣನಿಗೂ ಅಷ್ಟೇ ದುಃಖ ಉಂಟಾಗಿದೆ. ಬಾಲ್ಯದಿಂದಲೂ ಅಗಲದೆ ಬದುಕಿದ ಲಕ್ಷ್ಮಣನಿಗೆ ಈಗ ರಾಮನಿಂದ ದೂರವಿರಲು ಸಾಧ್ಯವಿಲ್ಲದೆ ಅಣ್ಣನನ್ನು ಅನುಸರಿಸಿ ತಾನೂ ಕಾಡಿಗೆ ಹೊರಡಲು ನಿರ್ಧಾರ ಮಾಡಿದ್ದಾನೆ. ಏನಂದ್ರಿ? ಲಕ್ಷ್ಮಣನು ಕಾಡಿಗೆ ಹೊರಟಿರುವನೇ? ಹೌದು ಪ್ರಭು. ಕೂಡದು ಸುಮಂತ್ರ. ರಾಮನಿಲ್ಲದ ಕೌಸಲ್ಯೆ ಸುಮಿತ್ರೆಯರ ಯೋಗಕ್ಷೇಮವನ್ನು ನೋಡಿಕೊಳ್ಳಬೇಕಾದ್ದು ಲಕ್ಷ್ಮಣನ ಕರ್ತವ್ಯ. ಅವನು ಕಾಡಿಗೆ ಹೊರಟು ಹೋದರೆ ಕೌಸಲ್ಯೆ ಸುಮಿತ್ರೆಯರು ಜರ್ಜರಿತರಾಗಿ ಸಂಪೂರ್ಣವಾಗಿ ಕುಸಿದು ಹೋಗುತ್ತಾರೆ. ಹಾಗಾಗಬಾರದು, ಅವರನ್ನು ತಡೆಯಬೇಕು. ಪ್ರಭು, ಲಕ್ಷ್ಮಣನ ಸ್ವಭಾವ ತಮಗೆ ತಿಳಿಯದೆ ಪುಣ್ಯಕ್ಕೆ ಅವನ ಆಕ್ರೋಶದಿಂದ ಯಾವ ಅನುಚಿತವೂ ನಡೆಯಲಿಲ್ಲ. ರಾಮನ ಮೇಲಿನ ಅಪಾರ ಪ್ರೀತಿಯಿಂದ ಅವನು ಈ ನಿರ್ಧಾರವನ್ನು ಮಾಡಿದ್ದಾನೆ. ಅಯ್ಯೋ, ಇಲ್ಲ ಸುಮಂತ್ರ, ಇಲ್ಲ. ರಾಮ ಲಕ್ಷ್ಮಣರಿಲ್ಲದ ಈ ಅಯೋಧ್ಯೆ ಜೀವವಿಲ್ಲದ ಬದುಕಂತಾಗುತ್ತದೆ. ಬೇಡಿ, ಹಾಗಾಗಬಾರದು, ತಡೆಯಬೇಕು. ಪ್ರಯತ್ನಿಸುತ್ತೇನೆ, ಆದರೆ ಸಫಲವಾಗುವ ನಂಬಿಕೆ ನನಗಿಲ್ಲ. ಸಾಧ್ಯವಾದರೆ ಅದು ರಾಮನಿಂದ ಮಾತ್ರ ಸಾಧ್ಯ. ಲಕ್ಷ್ಮಣನ ಭಕ್ತಿ, ರಾಮನ ಸೋದರ ಪ್ರೇಮ ಯಾವುದು ಗೆಲ್ಲುತ್ತದೋ ಯಾರಿಗೆ ಗೊತ್ತು? ಲಕ್ಷ್ಮಣ ನನ್ನೊಂದು ತಪ್ಪಿನಿಂದ ಕಾಡಿಗೆ ಹೋಗುವಂತಹ ದಾರುಣವಾದ ಶಿಕ್ಷೆಯನ್ನು ಅನುಭವಿಸುವಂತಾಯಿತೆ. ನನ್ನ ಸ್ತ್ರೀ ವ್ಯಾಮೋಹದಿಂದ
ಇಷ್ಟೆಲ್ಲ ಅನಾಹುತಕ್ಕೆ ಕಾರಣವಾಗುತ್ತದೆ ಎಂದು ನಾನು ಊಹಿಸಲೇ ಇಲ್ಲವಲ್ಲ. ಈ ನನ್ನ ಪಾಪಗಳಿಗೆ ಇನ್ನೇನು ಶಿಕ್ಷೆ ಕಾದಿದೆಯೋ ಏನೋ ವಿಧಿಯೇ. ಲಂಕೆಯಲ್ಲಿನ ದುರುಳ ದರ್ಪವು ಸೀತೆ ಸಹನೆಗೆ ಸೋತಿತು. ಅಂಕೆ ಇರದ ಅಸುರ ಕುಲವು ರಾಮ ಬಾಣಕ್ಕೆ ಅಡಗಿತು. ದೂರವಿರಲಿ ಸನಿಹವಿರಲಿ ರಾಮ ಹೃದಯ ನಿವಾಸಿನಿ. ಯುಗವು ಯುಗವು ಸಾಗಲಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಅಮರ ಗಾಧೆ ಧರಣಿ ಜಾತೆ ಸಾಧ್ವೆ ಸೀತೆ ಸುಚರಿತೆ. ಸಹನ ಶಕ್ತಿ ಪತಿಯ ಭಕ್ತಿ ಲೋಕಮಾನ್ಯ ವಂದಿತೆ. ರಾಮ ಹೃದಯ ನಿವಾಸಿನಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಸೀತೆ ಮಾತೆ